ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರಕೇರಿ. ಸಂಡೂರು ತಾಲೂಕಿನ ಕೃಷ್ಣನಗರದ ಶಾಸಕರ ಕಚೇರಿ ಆವರಣದಲ್ಲಿ ಸಂಸದ ಇ ತುಕಾರಾಂ ಹಾಗೂ ಶಾಸಕಿ ಅನ್ನಪೂರ್ಣ ತುಕಾರಾಂ ನೇತೃತ್ವದಲ್ಲಿ ಗಂಗಾ ಕಲ್ಯಾಣ ಯೋಜನೆಯ ಕೊಳವೆಬಾವಿ ಪರಿಕರಗಳು, ಕಂದಾಯ ಇಲಾಖೆಯಿಂದ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಲ್ಯಾಪ್ಟಾಪ್ಗಳು, ಮೀನುಗಾರರಿಗೆ ಮೀನು ಹಿಡಿಯುವ ಸಲಕರಣೆಗಳ ಕಿಟ್, ವಿಕಲಚೇತನರಿಗೆ ತ್ರಿಚಕ್ರ ವಾಹನ, ವೀಲ್ಚೇರ್, ಟ್ರೈಸೈಕಲ್, ವಾಕಿಂಗ್ ಸ್ಟಿಕ್ ಪರಿಕರಗಳು, ಎಂಎಸ್ಪಿಎಲ್ ಗಣಿ ಕಂಪನಿಯಿಂದ ವೆಂಕಟಗಿರಿ ಗ್ರಾಮಸ್ಥರಿಗೆ ಗೃಹೋಪಯೋಗಿ ಸಿಲಿಂಡರ್ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಫಲಾನುಭವಿಗಳಿಗೆ ಪರಿಕರಗಳನ್ನು ವಿತರಿಸಿದ ಸಂಸದ ಇ ತುಕಾರಾಂ ಅವರು ಮಾತನಾಡಿ, ಸರ್ಕಾರದಿಂದ ಉಚಿತವಾಗಿ ನೀಡಲಾಗುವ ಪರಿಕರಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಸಂಡೂರಿನಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ 200 ಬೆಡ್ ಆಸ್ಪತ್ರೆಯನ್ನು ಧರ್ಮಾಪುರದಲ್ಲಿಯೇ ನಿರ್ಮಿಸಲು ನಿರ್ಧರಿಸಲಾಗಿದೆ. ಸಂಸದರ ನಿಧಿಯಿಂದ ಪ್ರತಿ ತಾಲೂಕಿನ 5 ಪ್ರೌಢಶಾಲೆಗಳಿಗೆ ಡಿಜಿಟಲ್ ಲೈಬ್ರರಿ ನೀಡಲಾಗುವುದು. ಐಸಿಯು ಯೂನಿಟ್, ಆಂಬ್ಯುಲೆನ್ಸ್, ರೈತರ ತರಬೇತಿಗೆ ಪ್ರಾಜೆಕ್ಟ್ಗಳನ್ನು ನೀಡಲಾಗುವುದು ಎಂದರು. ತಾವು ಸಂಸದರಾದ ನಂತರ 1 ವರ್ಷದ ಅವಧಿಯಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಿದ್ದೇನೆ ಎಂಬುದನ್ನು ತಿಳಿಸಲು ಜುಲೈ ತಿಂಗಳಲ್ಲಿ ಪತ್ರಿಕಾಗೋಷ್ಠಿ ನಡೆಸುತ್ತೇನೆ ಎಂದರು. ಒಂದು ಭವಿಷ್ಯದಲ್ಲಿ ಹೆಸರಿರ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಆ ನಿಟ್ಟಿನಲ್ಲಿ ರಸ್ತೆ ಇರ್ಬೋದು, ಇವತ್ತು 2 ಡಯಾಲಿಸಿಸ್ ಇಕ್ವಿಪ್ಮೆಂಟ್ ಕೂಡ ಇವತ್ತು ಉದ್ಘಾಟನೆ ಮಾಡಿ ಬಂದಿದ್ದೀವಿ. ಆ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಇದೆ, 200 ಬೆಡ್ ಹಾಸ್ಪಿಟ್ಲ್ ಕೂಡ ಧರ್ಮಾಪುರದ ಹತ್ರ ನಮಗೆ ಕ್ಲಿಯರ್ ಆಯಿತು. ಇನ್ನು ಸ್ವಲ್ಪ ದಿನದಾಗ ಟೆಂಡರ್ ಕರೆದು ಅದನ್ನು ಕೂಡ ಮುಗಿಸ್ತಾ ಇದ್ದೀವಿ. ಜೊತೆಗೆ ಆಮೇಲೆ ಚೋರ್ನೂರು ಮತ್ತು ನಮ್ಮ ಕುಡ್ತಿನಿ 30 ಬೆಡ್ ಹಾಸ್ಪಿಟ್ಲ್ ಕೂಡ ಅಪ್ರೂವಲ್ ಆಗಿದೆ. 30 ಬೆಡ್ ಹಾಸ್ಪಿಟ್ಲ್ ಚೋರ್ನೂರು ಅಪ್ಗ್ರೇಡೇಷನ್ ಮಾಡ್ತಾ ಇದ್ವಿ, ಅದನ್ನು ಕೂಡ. ಆಮೇಲೆ 6 PHಗಳು, ಪ್ರೈಮರಿ ಹೆಲ್ತ್ ಸೆಂಟರ್, ಭುಜಂಗ್ ನಗರ, ಯಶವಂತ ನಗರ, ಸುಶೀಲಾ ನಗರ, ಇಲ್ಲಿ ಕೂಡ ಸ್ವಾಮಿಹಳ್ಳಿ ಕೂಡ ಆಗಿದೆ. ಇದು ಪ್ರೈಮರಿ ಹೆಲ್ತ್ ಸೆಂಟರ್. ಶಿಕ್ಷಣ ಮತ್ತು ಆರೋಗ್ಯ ಜೊತೆಗೆ ಮೂಲಭೂತ ಸೌಕರ್ಯಗಳಲ್ಲಿ ಪ್ರಾಮಾಣಿಕವಾಗಿ ಜನರಿಗೆ ಬದುಕಿಗೆ ಬೇಕಾದಂಥ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಇವತ್ತೆಲ್ಲ ನಾವೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಮುಂದೆ ಕೂಡ ಭವಿಷ್ಯದ ಪರವಾಗಿ ಇವತ್ತೆಲ್ಲ ಮಾಡ್ತಾ ಇದ್ವಿ. ಆದರೆ ಒಂದೇ ಒಂದು ನಾನು ಹೇಳೋದೇನಪ್ಪ ಅಂದರೆ, ಇವತ್ತೇನು ನೀವು ತೆರಿಗೆ ಕಟ್ಟಿರೋ ದುಡ್ಡನ್ನ ನಾವು ತಗೊಂಬಂದು ನಿಮಗೆ ಕೊಡ್ತೀವಿ. ಆದರೆ ಎಲ್ಲ ಪ್ರಜೆಗಳು ಇದನ್ನ ಸದ್ಬಳಕೆ ಮಾಡ್ಕೊಂಡು ಆ ಜೀವನದಲ್ಲಿ ಅದನ್ನ ಉಪಯೋಗಿಸ್ಕೊಂಡು ಮೇಲೆ ಬರ್ತಕ್ಕಂಥ ಕೆಲಸ ಎಲ್ಲರ ಪ್ರಜೆಗಳು ಮಾಡ್ಕೋಬೇಕಂತೇಳಿ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಕೆಲವೊಂದಲ್ಲಿ ಇವನ್ನೇನು ಮಾಡೋದು, ಈ ಟೈರ್ಗಳು ಬಿಚ್ಚೋದು, ಇನ್ನೊಬ್ಬರಿಗೆ ಮಾಡ್ಕೊಳ್ಳೋದು ಕೆಲವೊಂದೆಲ್ಲ ನಡೆದಿದ್ದಾವೆ. 240 ನಾನು 3 ವೀಲ್ ಬೈಕ್ಗಳೆಲ್ಲ ಕೊಟ್ಟಿನಿ. ಕೆಲವೊಬ್ಬರೆಲ್ಲ 2 ಗಾಲಿ ತೆಗೆದು ಬಿಡೋದು, ಅದನ್ನ ಸ್ಕೂಟರ್ ಹಾಕೊಂಡು ತಿರುಗೋದು. ಆ ನೀಚ್ ಕೆಲಸ ಮಾಡೋಕೆ ಹೋಗಬಾರ್ದು ಅದ್ರದ್ದೆಲ್ಲ. ಅದು ಕೂಡ ಯಾಕಂದರೆ ನಾವು ದೇವ್ರ ಕೆಲಸ ಅಂತ ಕೊಟ್ಟಿದ್ವಿ, ಅವ್ರು ಅದನ್ನ ದುರುಪಯೋಗ ಮಾಡ್ಕೊಂಡ್ರೆ ಭಗವಂತ ಕೂಡ ಮೆಚ್ಚಲ್ಲ ಎಲ್ಲದೂ ಕೂಡ. ನಾನು ಕೂಡ MP ಗ್ರಾಂಟ್ನ ಭಾಳ ಅರ್ಥಗರ್ಭಿತವಾಗಿ ನಾನು ಮಾಡ್ತಾ ಇದ್ದೀನಿ. ಇವತ್ತು ಇಡೀ ಎಲ್ಲ ಬೇರೆ ಬೇರೆ ತಾಲೂಕಿಗೆ ಒಟ್ಟಾರೆಯಾಗಿ 25-26 ಹೈಸ್ಕೂಲ್ಗಳು ಇರ್ತವೆ. ಮೊದಲನೇ ಹಂತವಾಗಿ 5 ಹೈಸ್ಕೂಲ್ಗಳಿಗೆ ಡಿಜಿಟಲ್ ಲೈಬ್ರರಿ ಕೊಡ್ತಾ ಇದ್ದೀನಿ, ಎಲ್ಲ ಕಂಪ್ಲೀಟ್ ಆಗಿ 7 ಲಕ್ಷ ರೂಪಾಯಿ ಒಂದೊಂದು ಡಿಜಿಟಲ್ ಲೈಬ್ರರಿ. ಜೊತೆಗೆ ಈ ರೈತರಿಗೆ ಯಾರ್ಯಾರು ಇವತ್ತು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ತಾರೆ, ಅಲ್ಲಿಗೆ 2 ಲಕ್ಷ ರೂಪಾಯಿದಲ್ಲಿ ಪ್ರಾಜೆಕ್ಟ್ರು, ಟ್ರೈನಿಂಗ್ ಸೆಂಟ್ರು, ಚೇರ್ಸ್ ಕೊಡ್ತಾ ಇದ್ದೀನಿ. ಅಂದರೆ ಯಾವ ಒಂದು ಮಣ್ಣಿನಲ್ಲಿ ಯಾವ ಬೆಳೆ ಬೆಳಿಬೇಕು, ಯಾವ ಥರ ಬೆಳಿಬೇಕು, ಅವರಿಗೆಲ್ಲ ಅವೇರ್ನೆಸ್ ಪ್ರೋಗ್ರಾಮ್. ಎಲ್ಲಿ ನಾವು ರೈತ ಸಂಪರ್ಕ ಗೊಬ್ಬರ ಬೀಜ ತಗೊಳಕ್ಕೆ ಹೋಗ್ತಾರೆ, ಅವರಿಗೆ ಅವೇರ್ನೆಸ್ ಕೊಡ್ತಕ್ಕಂಥದ್ದು. ನೋಡಪ್ಪ ಹಿಂಗಿದೆ, ಇಷ್ಟು ಮಳೆ ವಾತಾವರಣ ಇಷ್ಟಿದೆ, ಹಿಂಗೆ ಬೆಳಿಬೇಕು ಅಂತೇಳಿ ಈ ಥರವಾಗಿ ಒಂದು ಅರ್ಥಗರ್ಭಿತವಾಗಿ MP ಗ್ರಾಂಟ್ನ ಕೊಡ್ತಾ ಇದ್ದೀನಿ. ಆಮೇಲೆ ವಿಜಯನಗರ ಜಿಲ್ಲೆಗೂ ಮತ್ತು ಬಳ್ಳಾರಿ ಜಿಲ್ಲೆಗೆ ಆಸ್ಪತ್ರೆಗಳಿಗೆ 30 ಲಕ್ಷ ರೂಪಾಯಿದಲ್ಲಿ ICU ಯೂನಿಟ್ ಇದನ್ನು ಆಂಬುಲೆನ್ಸ್ ಕೊಡ್ತಕ್ಕತ್ತೀನಿ. ಅಲ್ಲ, ಆಂಬುಲೆನ್ಸ್ ಬಡವರಿಗೆ ಕೆಲವೊಂದಲ್ಲಿ ಅದನ್ನೇ ದೊಡ್ಡ ದಂಧೆ ಮಾಡ್ಕೊಂಡ್ಬಿಡ್ತಾರೆ. ICU ಆಂಬುಲೆನ್ಸ್ ಸಿಗಂಗಿಲ್ಲ, ಪಾಪ ಆಕ್ಸಿಡೆಂಟ್ ಆಗಿರ್ತದೆ, ICU ಆಂಬುಲೆನ್ಸ್ ಸಿಗಂಗಿಲ್ಲ. ಇದರಿಂದಾಗಿ MP ಅನುದಾನದಲ್ಲಿ ಅದನ್ನು ನಾವು ಹೊಸಪೇಟೆಗೆ ಮತ್ತು ಬಳ್ಳಾರಿಗೆ ICU ಆಂಬುಲೆನ್ಸ್ ಕೊಡ್ತಕ್ಕಂಥದ್ದೀನಿ. ಈ ರೀತಿಯಾಗಿ ಇವತ್ತು ಆ ಒಂದು ನನ್ನ MP ಅನುದಾನನ ಬಹಳ ಅರ್ಥಪೂರ್ಣವಾಗಿ ಭವಿಷ್ಯದ ಪರವಾಗಿ ನಮ್ಮ ಒಂದು ಹೃದಯಕ್ಕೆ ಏನಿದೆ ಅಂತ ಹೃದಯ ಸ್ಪರ್ಶಿ ಒಂದು ಯೋಜನೆಗಳನ್ನ ಇವತ್ತು ತಾಂಡಿದ್ದೀವಿ. ಏನಪ್ಪ ನಮ್ಮ ಜೀವನ ಯಾಕನ್ನ ನಾವು ಈ ಥರ ದೇವ್ರು ನಮಗೆ ಕೊಟ್ಟ, ಯಾಕೆ ಹಿಂಗಾದ್ವಿ ಅಂತ ಕೂಡ ಕೊರಗಿರಬಾರ್ದು. ಹಂಗೆ ಅಲ್ಲೇ ಮಟ್ಟ ನಾವು ಒಂದು 3 ಸೈಕಲ್ ಇರ್ಬೋದು, ಜೊತೆಗೆ ಇವತ್ತು ಅಂಗವಿಕಲರಿಗೆ ಅವ್ರಿಗೆಲ್ಲರೂ ಕೂಡ ಒಂದು ಡೆಪ್ಪಡಮ್ ಮಿರರಿಗೆ, ಇವ್ರಿಗೆ ಕೂಡ ಒಂದು ಕಿವಿಗೆ ಒಂದು ಶ್ರವಣ ಸಾಧನ ಕೊಡ್ತಕ್ಕಂಥದ್ದು ಇರ್ಬೋದು. ಶಿಕ್ಷಣ, ಆರೋಗ್ಯ, ಅನೇಕ ಕಾರ್ಯಕ್ರಮಗಳು ಹೇಳಿಕೆ ಅಂತ ಹೋದ್ನಪ್ಪ ಅಂದರೆ ಕನಿಷ್ಠ 1 ತಿಂಗಳು ಕೂಡ ಹೇಳ್ಬೋದು ನಾವು. ಅಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನ ಇವತ್ತು ತಾಲೂಕಿನಾದ್ಯಂತ ಮಾಡಿದ್ವಿ. ವಿಶೇಷವಾಗಿ ಇವತ್ತು ನನಗೆ ಮತ್ತೆ ಎಲ್ಲರೂ ಸೇರಿ ಪ್ರಮೋಷನ್ ಕೊಟ್ಟರು. ಎಲ್ಲರೂ ಕೂಡ ನಿನ್ನಿಂದ ಮನೆಗೆ 1 ವರ್ಷ ಆಯಿತು ನಾನು MP ಆಗಿ. ನಾನು
ಇನ್ನೊಂದು ಈ ಜುಲೈ ತಿಂಗಳಲ್ಲಿ ನಾನು ಪ್ರೆಸ್ ಮೀಟ್ ಕೂಡ ಮಾಡ್ತಾ ಇದ್ದೀನಿ. ಒಂದು ವರ್ಷದಲ್ಲಿ ನಾನು ಏನು ಕೆಲಸ ಮಾಡಿದ್ದೀನಿ ಇಲ್ಲಿ ಜಿಲ್ಲೆಯಾದ್ಯಂತ ಅಂತೇಳಿ. ಅದಕ್ಕೆ ಇವತ್ತು ಮುಖ್ಯವಾಗಿ ನ್ಯಾಷನಲ್ ಹೈವೇ ರಸ್ತೆ ಇರ್ಬೋದು, ಹೊಸಪೇಟೆಯಿಂದ ನಮ್ಮ ಕರ್ನಾಟಕ ಬಾರ್ಡರ್ ಮಟ್ಟ ಕಂಪ್ಲೀಟ್ ಆದು ಅಕ್ಟೋಬರ್ನಲ್ಲಿ ಅದನ್ನು ಅಕ್ಟೋಬರ್ನಲ್ಲಿ ಉದ್ಘಾಟನೆ ನಾನು ಮಾಡ್ತಾ ಇದ್ದೀನಿ. ಅಷ್ಟು ಇವತ್ತು ಫಾಸ್ಟಾಗಿ ಕೆಲಸ ಮುಗಿತಾ ಇದೆ. ಜೊತೆಗೆ ಮತ್ತೆ ಇವತ್ತು ನಮ್ಮ ರೈಲ್ವೆ ಕಾರ್ಯಕ್ರಮಗಳನ್ನ ಒಳ್ಳೆಯ ದೊಡ್ಡ ರೈಲ್ವೆ ಕಾರ್ಯಕ್ರಮಗಳು ಮತ್ತೆ ಹೇಳ್ಬಿಟ್ನಪ್ಪ ಅಂದರೆ ಅದರದ್ದು ಮಾತು ಹೊರಟೋಗ್ಬಿಡ್ತಾರೆ. ಪ್ರೆಸ್ ಮೀಟಲ್ಲಿ ಹೇಳ್ತೀನಿ ಎಲ್ಲ ಎಂತೆಂಥ ಒಳ್ಳೆಯ ರೈಲ್ವೆ ಕಾರ್ಯಕ್ರಮಗಳನ್ನೆಲ್ಲ ನಾನೆಲ್ಲ ಮಾಡ್ಕೊಂಡು ಬಂದಿದ್ದೀನಿ. ನೆಲಗುದಿ ಬಿದ್ದಿದ್ದ ಕೂಡ ನಾನು ಇವತ್ತಲ್ಲಿ ಚಾಲನೆ ಕೊಟ್ಟಿದ್ದೀನಿ ಅಂತೇಳಿ. ಜೊತೆಗೆ ಪೋಸ್ಟ್ ಆಫೀಸ್ ಕೂಡ ಜಿಲ್ಲೆಯಾದ್ಯಂತ ನಮ್ಮ ಸಂಡೂರಿಗೆ ಕೂಡ ಇವತ್ತು ಸಂಡೂರು ಪೋಸ್ಟ್ ಆಫೀಸು ಸೈಟ್ ಕೂಡ ನಮ್ಮ ಇದ್ರದ್ದು ಗ್ರಂಥಾಲಯ ಪಕ್ಕ ಅದನ್ನು ಕೂಡ ಮೊನ್ನೆ ಅಪ್ರೂವ್ ಮಾಡ್ಸ್ಕೊಂಡು ಬಂದಿದ್ದೀನಿ. 1,60,00,000 ಆಗಿದೆ ಸೈಟಿಗೆ ಕೂಡ. ಪೋಸ್ಟ್ ಆಫೀಸ್ ಸೈಟ್ 1 ಕೋಟಿ ನಾನು MP ಆದ ಕೂಡಲೇ ಮಾಡ್ತೀನಿ. ಆಮೇಲೆ ಡಿ ಅಂತಾಪುರಕ್ಕೆ SBI ಬ್ಯಾಂಕ್ ಮಾಡಿಸ್ಕೊಂಡು ಬಂದಿದ್ದೀನಿ. SBI ಬ್ಯಾಂಕ್ ಡಿ ಅಂತಾಪುರಕ್ಕೆ SBI ಬ್ಯಾಂಕ್ ಮಾಡಿಸಿದ್ದೀನಿ. ಉಪ್ಪಲಗಂಡಿಗೆ ಪೋಸ್ಟ್ ಆಫೀಸ್ ಮಾಡಿಸಿದ್ವಿ. ಇನ್ನು ಇವತ್ತು BSNL ಕೂಡ ಅಲ್ಲೆಲ್ಲೆಲ್ಲೆಲ್ಲಿ ನೆಟ್ವರ್ಕು ಸರಿಗೆ ಬರ್ತಾ ಇಲ್ಲ. ಅದಕ್ಕೆ ಕೂಡ 14 ಲಕ್ಷ ರೂಪಾಯಿ ಮತ್ತೆ ಶಾಂಕ್ಷನ್ ಮಾಡ್ಸ್ಕೊಂಡು ಬಂದಿದ್ದೀನಿ. ಈ ನಮ್ಮದು ತುಮಟಿ, ಆಮೇಲೆ ಯಾವುದು ನಮ್ದು ಗಂಗಲಾಪುರ, ಇದು ನಮ್ಮದು ಗೊಲ್ಲಿಂಗಮ್ನಹಳ್ಳಿ, ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು. ಅದಕ್ಕೆಲ್ಲ ಸ್ವಲ್ಪ ಎಲೆಕ್ಟ್ರಿಕಲ್ದು ಇದು ಬೇಕಾಗಿತ್ತು. 14 ಲಕ್ಷ ಅದನ್ನು ಕೂಡ ಮಾಡಿಸ್ಕೊಂಡು ಬಂದಿದ್ದೀನಿ. ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರು ಮಾತನಾಡಿ, ವಿಶೇಷ ಚೇತನರಿಗೆ ನೀಡಿರುವ ಪರಿಕರಗಳು ಅವರನ್ನು ಸ್ವಾವಲಂಬಿಯನ್ನಾಗಿಸಿವೆ. ರೈತರಿಗೆ ನೀಡಿರುವ ಸೌಲಭ್ಯಗಳು ಅವರ ಕುಟುಂಬಗಳ ನಿರ್ವಹಣೆಗೆ ಶಕ್ತಿ ನೀಡದಂತೆ ಎಂದು ಅಭಿಪ್ರಾಯಿಸಿದರು. ಯಾವುದೇ ರೀತಿಯಾದಂಥ ಒಂದು ಹಿಂಜರಿಕೆ ಇಲ್ಲದೆ, ಒಂಥರ ಕೀಳಿರ್ಮೆ ಇಲ್ದಂಗೆ ಎಲ್ಲರ ಜೊತೆಗೆ ನಾವು ಕೂಡ ಅಷ್ಟೇ ಬದುಕೋದಕ್ಕೆ ನಮಗೂ ಅವಕಾಶ ಇದೆ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ನಿರೂಪಣೆ ಮಾಡಬೇಕು. ಅದನ್ನ ನಿರೂಪಿಸ್ಬೇಕು. ಸರ್ಕಾರದಿಂದ ಇವತ್ತು ಸೌಲಭ್ಯ ತಗೊಂಡಿದ್ದೀರಿ, ನೀವು ನಿಮ್ಮ ಸಾಮರ್ಥ್ಯವನ್ನು ನೀವು ತೋರಿಸ್ಬೇಕು. ನಾವು ಕೂಡ ನಿಮಗಿನ್ನ ಉತ್ತಮವಾಗಿ ಬದುಕಬಲ್ವಿ. ನಮಗೆ ಸರ್ಕಾರ ಇವತ್ತು ಇಷ್ಟು ಸಹಕಾರ ಕೊಟ್ಟು ನಮಗೆ ಇಷ್ಟೆಲ್ಲ ಅನುಕೂಲವನ್ನು ಮಾಡಿಕೊಟ್ಟಿದೆ. ಯಾರ ಒಂದು ಸಹಾಯ ಇಲ್ಲದೆ ನಾನು ಕೂಡ ನನ್ನ ಜೀವನದಾಗ ಏನೋ ಒಂದು ಸಾಧನೆ ಮಾಡಿ ತೋರಿಸಬಲ್ಲೆ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಿಮಗೆ ಆತ್ಮಸ್ಥೈರ್ಯ ಬರಲಿ ಅಂತೇಳಿ ನಾನು ತಮ್ಮೆಲ್ಲರಿಗೂ ಆಶಿಸ್ತೇನೆ. ಹಾಗೆ ನಮ್ಮ ರೈತ ಬಂಧುಗಳು ಕೂಡ ಇವತ್ತು ಎಲ್ಲರೂ ನಮ್ಮ ಇದು ಇಲಾಖೆಯಿಂದ ಪಡೆದಂಥ ಈ ಪರಿಕರಗಳಿಂದ ಅವರು ಕೂಡ ಉತ್ತಮವಾದ ಬೆಳೆಯನ್ನು ಬೆಳೆದು ಮುಂದೆ ಅವರು ಕೂಡ ಸಮೃದ್ಧಿ ಜೀವನ, ಸುಖ ಸಂತೋಷದ ನೆಮ್ಮದಿ ಜೀವನವನ್ನು ಅವರು ಕೂಡ ಕಾಣಲಿ ಅಂತೇಳಿ ನಾನು ಅವರಿಗೆಲ್ಲ ಹಾರೈಸ್ತೀನಿ. ಮತ್ತು ಸುಮಾರು 20 ವರ್ಷಗಳಿಂದ ನಮಗೆ ಕೇಂದ್ರದ ಅನುದಾನ ಮರೀಚಿಕೆ ಆಗಿಬಿಟ್ಟಿತ್ತು. ಎಷ್ಟು ಅನುದಾನ ಬರ್ತದೆ ಅನ್ನೋದೇ ನಮ್ಗೆ ಗೊತ್ತಿರಲಿಲ್ಲ. ಆದರೆ ಇವತ್ತು ನಮ್ಮ ಮಾನ್ಯ ಸಂಸದರು ಸುಮಾರು 20 ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಕೆಲಸಗಳನ್ನು ಇವತ್ತು ಶರವೇಗದಲ್ಲಿ ಎಲ್ಲವಕ್ಕೂ ಚಾಲನೆಯನ್ನು ಕೊಟ್ಟಿದ್ದಾರೆ. ಮುಂದೆ ಸುಮಾರು 5 ವರ್ಷಗಳಲ್ಲಿ ನಾವು ಕೇಂದ್ರದ ಎಲ್ಲ ಒಂದು ಅನುದಾನಗಳನ್ನು ಪಡೆದುಕೊಂಡು ನಮ್ಮ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಒಂದು ಚಿತ್ರಣವನ್ನೇ ಬದಲು ಮಾಡ್ತಾರೆ. ಯಾಕಂದರೆ ತಮಗೆಲ್ಲ ಗೊತ್ತು, 4 ವರ್ಷದ ಅವರ ಆಡಳಿತಾವಧಿಯಲ್ಲಿ ನಮ್ಮ ಸಂಡೂರು ತಾಲೂಕಿನ ಚಿತ್ರಣ ಹೇಗೆ ಬದಲಾಯಿತು. 4 ಅವಧಿಯ ಒಂದು ಆಡಳಿತದಲ್ಲಿ ಸಂಡೂರು ತಾಲೂಕಿನ ಚಿತ್ರಣ ಹೇಗೆ ಬದಲಾಯಿತು. ಮುಂದಿನ ದಿನಗಳಲ್ಲಿ ಬಳ್ಳಾರಿ ಮತ್ತು ವಿಜಯನಗರ ಒಂದು ಜಿಲ್ಲೆಯ ಒಂದು ಚಿತ್ರಣವನ್ನು ಬದಲು ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ವಿಶೇಷ ಚೇತನರಿಗೆ ಮುಖ್ಯವಾಗಿ ಅವರಿಗೆ 3 ಗಾಲಿ ಇದು ವಾಹನವನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರತಿಯೊಂದು ಕೆಲಸಕ್ಕೂ ಅವರು ಬೇರೆಯವ್ರನ್ನ ಅವಲಂಬಿಸಬೇಕಾಗಿತ್ತು, ಪರಾವಲಂಬಿನೇ ಜೀವನ ಮಾಡಬೇಕಾಗಿತ್ತು. ಇವತ್ತು ಸ್ವತಂತ್ರವಾಗಿ ಅವರು ಎಲ್ಲ ಕಡೆಗೆ ನಮ್ಮಂತೆ ಅವರು ಕೂಡ ಓಡಾಡಿ ತಮ್ಮ ದಿನನಿತ್ಯದ ಕೆಲಸಗಳನ್ನು ಅವರು ಕೂಡ ಯಾರದೇ ಒಬ್ಬರು ಅವಲಂಬನೆ ಮಾಡದೆ ಮಾಡ್ಕೊಳ್ಳೋಂಥದ್ದು ಇದೊಂದು ಯೋಜನೆ. ನನಗೆ ತುಂಬ ಸಂತೋಷ ಆಯಿತು ಇವತ್ತು. ಹಾಗೆಯೇ ನಮ್ಮ ನೀರಾವರಿ ಇಲಾಖೆಯಿಂದ ನಾವು ಇವತ್ತು ಎಲ್ರಿಗೂ ಕೂಡ ನಮ್ಮ ರೈತ ಬಂಧುಗಳಿಗೆ ಇವತ್ತು ನಾವು ಪಂಪ್ ಸೆಟ್ ಇದು ವಿತರಣೆ ಮಾಡಿರ್ತಕ್ಕಂಥದ್ದು ಮತ್ತು ನೀರಾವರಿ ಪೈಪ್ಗಳನ್ನು ಅವನ್ನೆಲ್ಲ ಕೊಟ್ಟಿರ್ತಕ್ಕಂಥದ್ದು. ನಾವು ಸುಮಾರು ಒಂದು ಕುಟುಂಬದ ಒಂದು ಆರ್ಥಿಕ ಇದು ಬದಲಾವಣೆ ಆಗುತ್ತೆ ಆ ಕುಟುಂಬದಲ್ಲಿ. ಹಾಗೆಯೇ ಅವರು ಕೂಡ ಸಮಾಜದಲ್ಲಿ ಉತ್ತಮವಾಗಿ ಬದುಕೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂಗಾಯ್ತು. ಇವತ್ತು ಅವರು ಕೂಡ ರೈತರು ಒಂದು ಉತ್ತಮವಾದ ಬದುಕನ್ನು ಸಮಾಜದಲ್ಲಿ ಬದುಕೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗೆ ಮತ್ತು ಮತ್ತು ಮೀನುಗಾರಿಕೆ ಇಲಾಖೆಯಿಂದ ಕೂಡ ಮೀನುಗಾರಿಕೆ ಮಾಡ್ತಕ್ಕಂಥ ಕುಟುಂಬಗಳಿಗೆ ಇವತ್ತು ನಾವು ಅವರಿಗೆ ಪರಿಕರಗಳನ್ನು ಕೊಟ್ಟಿರ್ತಕ್ಕಂಥದ್ದು.
ಅವರು ಕೂಡ ಸುರಕ್ಷಿತವಾಗಿ ಇದು ಮೀನುಗಾರಿಕೆಯನ್ನು ಮಾಡಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ಕಿಟ್ಗಳನ್ನು ವಿತರಣೆ ಮಾಡಿರ್ತಕ್ಕಂಥದ್ದು ಮತ್ತು ನಮ್ಮ ತಾಲೂಕು ಆಡಳಿತದಲ್ಲಿ ದಿನನಿತ್ಯ ಕೆಲಸ ಮಾಡ್ತಕ್ಕಂಥ VAಗಳಿಗೆ ಇನ್ನೂ ಹೆಚ್ಚಿನ ಒಂದು ಕೆಲಸ ಮಾಡಲಿ, ಅವರಿಗೆ ಇನ್ನೂ ಅವರ ಕೆಲಸ ಮಾಡೋ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೆ ಇವತ್ತು ಲ್ಯಾಪ್ಟಾಪ್ ವಿತರಣೆ ಮಾಡಿರ್ತಕ್ಕಂಥದ್ದು. ಕಾರ್ಯಕ್ರಮದಲ್ಲಿ ಸಂಡೂರು ಪುರಸಭೆ ಅಧ್ಯಕ್ಷ ಸಿರಾಜ್ ಹುಸೇನ್, ಉಪಾಧ್ಯಕ್ಷೆ ಲತಾ ಉಜ್ಜಪ್ಪ, ತಹಸೀಲ್ದಾರ್ ಅನಿಲ್ ಕುಮಾರ್, ಕುರುಬ ಸಮಾಜದ ಮುಖಂಡರಾದ ಕೆ ಸತ್ಯಪ್ಪ, ಮುಖಂಡರಾದ ಜಿ ವೀರೇಶ್, ಆರ್ ಧನುಂಜಯ, ಯರಿಸ್ವಾಮಿ, ಆಶಲತಾ ಸೋಮಪ್ಪ, ಶೈಲಜಾ ನಿಕ್ಕಂ, ಕೊಂಡಾಪುರ ಕುಮಾರಸ್ವಾಮಿ, ತಾಲೂಕು ಪಂಚಾಯತಿ ಸಹಾಯಕ ನಿರ್ದೇಶಕರಾದ ರೇಣುಕಸ್ವಾಮಿ, ವಲಯ ಅರಣ್ಯಾಧಿಕಾರಿ ದಾದಾ ಖಲಂದರ್, ಮೀನುಗಾರಿಕೆ ಇಲಾಖೆಯ ಎಡಿ ಕೆ ಮಂಜುನಾಥ್, MSPL ಗಣಿ ಕಂಪನಿಯ ಪ್ರತಿನಿಧಿಗಳಾದ ರಮೇಶ್ ಮಧುಸೂದನ್ ಪ್ರಭು, ಶಿಕ್ಷಣ ಇಲಾಖೆಯ ಮಂಜುನಾಥ ಹಾದಿಮನಿ, ಆದರ್ಶ ಶಾಲೆಯ ಶಿಕ್ಷಕರಾದ ರಾಘವೇಂದ್ರ ರಾವ್, ಶಶಿಧರ್ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ರೈತರು, ಪಕ್ಷದ ಮುಖಂಡರು ಭಾಗವಹಿಸಿದ್ದರು. ವೀಕ್ಷಕರೇ, ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ನ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಶನ್ ಪಡೆಯಲು ಕೂಡಲೇ ಸಬ್ಸ್ಕ್ರೈಬ್ ಆಗುವ ಮೂಲಕ ನೋಟಿಫಿಕೇಶನ್ ಪಡೆಯಿರಿ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.